ಚಿನ್ನ ಅಲ್ಲ ಬೆಳ್ಳಿ ಖರೀದಿಯೂ ಈಗ ಕಷ್ಟ ಆಗಿದೆ. ಬಂಗಾರ ಆಯಿತು, ಇದೀಗ ಬೆಳ್ಳಿ ದರ ಸರದಿ ಶುರುವಾಗಿದೆ. ಬಂಗಾರದ ಹೊರೆಯನ್ನು ಹೊತ್ತಿರುವಂತಹ ಜನತೆಗೆ ಇದೀಗ ಮತ್ತೆ ಬೆಳ್ಳಿಯಲ್ಲಿ ಕೂಡ ಕಷ್ಟ. ಚಿನ್ನ ಅಲ್ಲ, ಇದೀಗ ಬೆಳ್ಳಿ ಖರೀದಿಯಲ್ಲೂ ಕೂಡ ಕಷ್ಟ ಹೆಚ್ಚಾಗಿದೆ. ಬಂಗಾರ ಆಯಿತು, ಇದೀಗ ಬೆಳ್ಳಿ ದರ ಸರದಿ ಶುರುವಾಗಿದೆ. ಜನರಿಗೆ ಭಯ ಹುಟ್ಟಿಸಿದ ಬೆಳ್ಳಿ ದರ ಏರಿಕೆ. ಬಂಗಾರನ ಹೇಗೆ ಖರೀದಿಸೋದಪ್ಪ, ಇಷ್ಟೊಂದು ರೇಟು ಅಂತ ಚಿಂತೆ ಮಾಡ್ತಿರುವಾಗ ಈಗ ಬೆಳ್ಳಿ ರೇಟ್ ಕೇಳಿದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ತೀರಾ. ಒಬ್ಬೊಬ್ಬ ರಾಜ್ಯದಲ್ಲಿ ಬೆಳ್ಳಿ ದರ ಇಷ್ಟ ಆಯ್ತಾ ಅಂತ ಶಾಕ್ ಆಗ್ತೀರಾ. ಮತ್ತೆ ಬೆಳ್ಳಿ ಬೆಲೆ ಭಾರಿ ಜಿಗಿತವನ್ನ ಕಂಡಿದೆ. ಬೆಳ್ಳಿ ದರ ಏರುತ್ತಿರುವುದಕ್ಕೆ ಕಾರಣವೇನು? ಹಾಗಾದ್ರೆ ಕಾರಣ ಏನು? ಯಾವ ಒಂದು ಕಾರಣಕ್ಕೆ ಬೆಳ್ಳಿ ದರ ಹೆಚ್ಚಾಗ್ತಾ ಇದೆ? ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದವರಿಗೆ ಸಿಗಲಿದೆಯಾ ಬಂಪರ್? 1 ಕೆಜಿ ಬೆಳ್ಳಿ ಬೆಲೆ 2 ಲಕ್ಷ ಸನಿಹದಲ್ಲಿ. ನೋಡಿ, 2 ರಿಂದ 3 ದಿನದಲ್ಲಿ ಕೆಜಿ ಬೆಳ್ಳಿ ದರ 2 ಲಕ್ಷ ದಾಟುವಂತ ಸಂಭವ ಕಾಣಿಸ್ತಾ ಇದೆ. ಇಲ್ಲಿ 1 ವರ್ಷದ ಹಿಂದೆ 1 ಕೆಜಿ ಬೆಳ್ಳಿ 1 ಲಕ್ಷ ರೂಪಾಯಿ ಇತ್ತು. ಆದರೆ ಈಗ 1 ವರ್ಷದಲ್ಲಿ 107% ಹೆಚ್ಚಿದಂತಹ ಬೆಳ್ಳಿ ದರ. 10 ಗ್ರಾಂ ಚಿನ್ನದ ಬೆಲೆ 1.31 ಲಕ್ಷ ರೂಪಾಯಿ ಇದೆ ಸದ್ಯ ರೇಟಿಂಗ್. ನಿನ್ನೆ ಒಂದೇ ದಿನ 11,500 ಏರಿದೆ ಬೆಳ್ಳಿ ದರ. ಚಿನ್ನ ಅಲ್ಲ, ಬೆಳ್ಳಿ ಖರೀದಿಯಲ್ಲೂ ಈಗ ಜನತೆಗೆ ಕಷ್ಟವನ್ನು ತಂದೊಡ್ಡಿದೆ. ಆಯ್ತು ಬಿಡಿ, ನಮಗೆ ಬಂಗಾರ ಅಂತರೂ ಖರೀದಿ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಬೆಳ್ಳಿ ಏನಾದರೂ ಖರೀದಿ ಮಾಡ್ಕೊಂಡು ಅವನೇ ಹಾಕೊಳ್ಳೋಣ ಅಂತ ಜನ ಅದಾದರೂ ಖುಷಿಯಲ್ಲಿದ್ದರು. ಈಗ ಅದಕ್ಕೂ ಕೂಡ ಹೊರೆ. ಬಂಗಾರ ರೇಟ್ ಕೇಳಿದರೆ ಅಂತರೂ ಒಂದು ಶಾಪ್, ಜ್ಯುವೆಲರ್ ಶಾಪ್ ಹತ್ರನೂ ಹೋಗೋ ಆಗಿಲ್ಲ. ಹಾಗೆ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಹೆಚ್ಚಾಗ್ತಾನೆ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಆಯ್ತು ಬೆಳ್ಳಿ ಖರೀದಿಸೋಣಪ್ಪ ಅಂತ ಜನ ಚಿಂತನೆ ಮಾಡಿದ್ರೆ, ಅಷ್ಟೋ ಇಷ್ಟೋ ಏನೋ ಸೇವ್ ಮಾಡ್ಕೊಂಡು ಬೆಳ್ಳಿ ಖರೀದಿಸೋಣ ಅಂತ, ಇದು ಮಿಡಲ್ ಕ್ಲಾಸ್ ಜನತೆಗೆ ತುಂಬ ಹೊರೆ. ಇದು ಹೈ ಕ್ಲಾಸ್ ಜನ ಏನೋ ಒಂದು ಸರಿ ಮಾಡ್ಕೊಂಡು ಹೋಗ್ತಾರೆ, ಬಟ್ ಮಿಡಲ್ ಕ್ಲಾಸ್ ಅವರಿಗೆ ತುಂಬ ಹೊರೆ. ಏನು ಅಟ್ಲೀಸ್ಟ್ ಬೆಳ್ಳಿ ಆದರೂ ಖರೀದಿಸ್ಕೊಂಡು ಹಾಕೊಳ್ಳೋಣಪ್ಪ, ನಾವು ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಚಿಂತೆ ಮಾಡ್ತಾ ಇದ್ರೆ, ಅದ್ರ ಮಧ್ಯೆ ಈಗ ಬೆಳ್ಳಿ ದರನೂ ಕೂಡ ಏರಿಕೆ ಆಗಿದೆ. ಈ ಹಿಂದೆ 1 ವರ್ಷದ ಹಿಂದೆ 1 ಕೆಜಿ ಬೆಳ್ಳಿಗೆ 1 ಲಕ್ಷ ರೂಪಾಯಿ ಇತ್ತು, 1 ವರ್ಷದ ಹಿಂದೆ. ಆದರೆ 1 ಕೆಜಿ ಬೆಳ್ಳಿ ಬೆಲೆ ಇದೀಗ 2 ಲಕ್ಷ ಸನಿಹದಲ್ಲೈತೆ. 1 ವರ್ಷದ ಹಿಂದೆ 1 ಲಕ್ಷ ಇತ್ತು ಅಂತ ಅಂದರೆ 2-3 ದಿನದಲ್ಲಿ ಕೆಜಿ ಬೆಳ್ಳಿ ದರ 2 ಲಕ್ಷ ದಾಟುವಂಥ ಸಂಭವ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. 10 ಗ್ರಾಂ ಚಿನ್ನದ ಬೆಲೆ ಎಲ್ಲರಿಗೂ ಗೊತ್ತು ಎಷ್ಟಿದೆ, ಹೇಗಿದೆ ಅಂತ. ನಿನ್ನೆ ಒಂದೇ ದಿನ ಬೆಳ್ಳಿ ದರ ಎಷ್ಟಕ್ಕೆ ಏರಿಕೆ ಆಗಿದೆ ಅಂತ ಅಂದರೆ 11,500 ಏರಿಕೆ ಆಗಿದೆ ಬೆಳ್ಳಿ ದರ. ನೋಡಿ, ಬಂಗಾರ ಬೆಳ್ಳಿ ದರ ಯಾವ ರೀತಿಯಾದಂಥ. ಈಗ ಚಿನ್ನದ ರೇಟ್ ಜಾಸ್ತಿ ಆಗಿದ್ದಕ್ಕೆ ಒಂದು ನಿಯಮ ಕೂಡ ಬಂದಿತ್ತು. ನಾವು 24 ಕ್ಯಾರೆಕ್ಟರು, 20 ಕ್ಯಾರೆಕ್ಟರ್ ಈ ಥರ ಎಲ್ಲ 22 ಕ್ಯಾರೆಕ್ಟರು ಈ ಥರ ಎಲ್ಲ ತೊಗೊಳ್ತಿದ್ವಿ. 9 ಕ್ಯಾರೆಕ್ಟರ್ ಅಂತ ಒಂದು ಚಿನ್ನನೂ ಕೂಡ ಲಾಂಚ್ ಮಾಡಿದ್ರು. ಅದನ್ನೂ ತಗೋಬೋದು, ಯಾರಿಗೆ ತಗೊಳ್ಳೋಕ್ಕಾಗಲು ಹೊರೆ ಆಗುತ್ತೆ ಈ ರೀತಿಯಾದಂಥ ತಗೋಬೋದು ಅಂತ ಒಂದು ರೀತಿಯಂಥ ಒಂದು ನಿಯಮನ ಮಾಡ್ಕೊಂಡು ಆ ರೀತಿಯಲ್ಲಿ ಮಾರಾಟ ಆಗ್ತಾ ಇತ್ತು. ಈಗ ಸದ್ಯ ಆಗ್ತಾ ಇದೆ ಮಾರ್ಕೆಟಲ್ಲಿ. ಅದ್ರ ಜೊತೆಗೆ ಬೆಳ್ಳಿನೂ ಕೂಡ ಅಟ್ಲೀಸ್ಟ್ ಬೆಳ್ಳಿ ಆದರೂ ಖರೀದಿ ಮಾಡಿ ಹಾಕೋಬೋದು ಅಂತ ಜನ ಖುಷಿಯಲ್ಲಿದ್ದರೆ, ಅದು ಕೂಡ ನಮ್ಮ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಎಲ್ಲ ಗೊತ್ತು ಎಲ್ಲಿ ಯಾವುದನ್ನು ಹೆಚ್ಚು ಮಾಡ್ಕೊಂಡ್ರೆ ಎಲ್ಲಿ ಹೇಗೆ ದುಡ್ಡು ಉಳಿಸ್ಬೋದು ಅಂತ. ತುಂಬ ಪ್ಲ್ಯಾನಿಂಗಲ್ಲಿ ತುಂಬ ಹುಷಾರಾಗಿ ನಮ್ಮ ಸರ್ಕಾರ ಮಾಡುತ್ತೆ ಈ ಒಂದು ಹೊಸ ರೂಲ್ಸ್ಗಳನ್ನು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.